ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಪದ್ಮಶ್ರೀ ಡಾಕ್ಟರ್ ಸೋಲಗಟ್ಟಿ ನರಸಮ್ಮರವರ 106ನೇ ಜಯಂತಿ ಆಚರಣೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕು ಗೃಹ ರಕ್ಷಕ ದಳ ಘಟಕದಲ್ಲಿ ಪದ್ಮಶ್ರೀ ಡಾಕ್ಟರ್ ಸೋಲಗಟ್ಟಿ ನರಸಮ್ಮ ಅವರ 106ನೇ ಜನ್ಮದಿನ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಜಿಲ್ಲಾ ಕಮಾಂಡೆಂಟ್ ಈರಣ್ಣ ಜಿ ಬಡಿಗೇರ್ ಅಧ್ಯಕ್ಷತೆ ವಹಿಸಿ ನರಸಮ್ಮ ಅವರ ಸೇವೆಯನ್ನು ಸ್ಮರಿಸಿದರು. ನರಸಮ್ಮ ಅವರು ದೇಶದ ಅಮೂಲ್ಯ ರತ್ನವಾಗಿದ್ದು, ಮದರ್ ತೆರೆಸಾ ಹಾಗೂ ಸಾಲುಮರದ ತಿಮ್ಮಕ್ಕ ಅವರ ಸಾಲಿನಲ್ಲಿ ನಿಲ್ಲುವ ಮಹಾನ್ ವ್ಯಕ್ತಿತ್ವ ಎಂದು ತಿಳಿಸಿದರು. ಯಾವುದೇ ಔಪಚಾರಿಕ ಶಿಕ್ಷಣವಿಲ್ಲದೆ ಆಯುರ್ವೇದ ಜ್ಞಾನದಿಂದ ಸಾವಿರಾರು ಹೆರಿಗೆಗಳನ್ನು ಯಶಸ್ವಿಯಾಗಿ ನಡೆಸಿದ ಸೇವೆಯನ್ನು ಪ್ರಶಂಸಿಸಲಾಯಿತು. ನರಸಮ್ಮ ಅವರು 15,000ಕ್ಕೂ ಹೆಚ್ಚು ಹೆರಿಗೆಗಳನ್ನು ಉಚಿತವಾಗಿ ಮಾಡಿರುವುದನ್ನು ಉಲ್ಲೇಖಿಸಿದರು. ಮಾಜಿ ಘಟಕಾಧಿಕಾರಿ ಯಲ್ಲಪ್ಪ ಹುಲಿಕಲ್ ಅವರು ಆಧುನಿಕ ವೈದ್ಯಕೀಯ ಸೌಲಭ್ಯಗಳಿಲ್ಲದ ಕಾಲದಲ್ಲಿ ಅವರ ಸೇವೆ ಮಾದರಿಯಾಗಿದೆ ಎಂದು ತಿಳಿಸಿದರು. ಉಪನ್ಯಾಸಕ ಕಾಶಿನಾಥ್ ಹೊಸಮಠ ಅವರು ಗೃಹ ರಕ್ಷಕ ದಳದ ಸೇವೆಯನ್ನು ಶ್ಲಾಘಿಸಿ ಗೃಹ ರಕ್ಷಕರಿಗೆ ಪೂರ್ಣಾವಧಿ ಸೇವಾ ಅವಕಾಶ ಕಲ್ಪಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ಅಭಿಯಂತರ ಬಾಲಚಂದ್ರ ಸಿ ಚೌಹಾಣ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಹನುಮಂತರಾಯಗೌಡ ಸ್ವಾಗತಿಸಿ ಮೊಹಮ್ಮದ್ ಆಶಿಕ್ ಕಾರ್ಯಕ್ರಮ ನಿರೂಪಣೆ ವಂದಿಸಿದರು. ಗೃಹ ರಕ್ಷಕ ಸಿಬ್ಬಂದಿ, ಪತ್ರಕರ್ತರು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನರಸಮ್ಮ ಅವರ ಸಮಾಜ ಸೇವೆಯನ್ನು ಗೌರವಿಸಿದರು. ವರದಿ ಯಾದಗಿರಿ ಜಿಲ್ಲಾ ಹನುಮಂತದೊರಿ. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಬೆಂಗಳೂರಲ್ಲಿ ಥಿಂಕ್ ಮಾಡ್ತಿದ್ವಿ, ಯೋಚನೆ ಮಾಡ್ತಿದ್ವಿ. ನಮಗೆ ಮುಂಚೆ KSISF ಸಿಬ್ಬಂದಿ ಇತ್ತು, ಅವ್ರನ್ನ ಮತ್ತೆ ವಾಪಸ್ ಇದು ಮಾಡಿದ್ವಿ. ಅದ ನಂತರ ಮತ್ತೆ DR ಪೊಲೀಸ್ನ ಹಾಕ್ಕೊಂಡ್ವಿ. ಅದನ್ನು ಸಮಸ್ಯೆ ಆದಮೇಲೆ ಪ್ರೈವೇಟ್ ಏಜೆನ್ಸಿ ಮುಖಾಂತರ ನಾವು ಸೆಕ್ಯೂರಿಟಿನ ತಗೋತಿದ್ವಿ ಡ್ಯಾಮ್ಗೆ. ಅದ ನಂತರ ನಾವು ಡಿಸ್ಕಸ್ ಮಾಡ್ಕೊಂಡ್ವಿ, ನಮ್ಮ ಹೋಮ್ ಗಾರ್ಡ್ ಸಿಬ್ಬಂದಿನ ಹಾಕ್ಕೊಂಡ್ರೆ ಹೇಗಿರುತ್ತೆ ಅಂತ. ಮೊದಲನೇದಾಗಿ ನಾವು ಥಿಂಕ್ ಮಾಡಿದಾಗ ಹೋಮ್ ಗಾರ್ಡ್ ಏನು ಮಾಡೋದ್ರಿ ಅಂತ ಹೇಳ್ತಿದ್ರು. ಸೊ ಅವಾಗ ನಿಮಗೆ ಗೊತ್ತಿಲ್ಲರಿ ಅವ್ರ ಗತ್ತು, ನೀವು ನೋಡಿದರೆ ನಿಮ್ಗೆ ಇದು ಆಗುತ್ತೆ ಅಂಥೇಳಿ ನಾವೆಲ್ಲ MD ಆಫೀಸಲ್ಲಿ ಧ್ವನಿ ಎತ್ತಿ ಅದನ್ನು ಒಂದು ಫೈಟ್ ಮುಖಾಂತರ ತಗೊಂಡ್ಬಂದ್ವಿ. ಅದರಲ್ಲಿ ಇವರು ಆಸಿಕ್ ಸಾಹೇಬ್ರದ್ದು ಭಾಳ ಕೊಡುಗೆ ನಿಮಗೆ. ನೀವೆಲ್ಲ ಅಲ್ಲಿ ಕರ್ತವ್ಯ ಮಾಡಬೇಕಂತಂದರೆ. ಮತ್ತು ನಮ್ಮ ಕಮಾಂಡರ್ ಸಾಹೇಬರು ಈಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಬಸವಾದಿ ಶರಣರ ಪಾದಾರವಿಂದಗಳಿಗೆ ವಂದಿಸಿ ಇಂದಿನ ಈ ಸುಂದರ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗೃಹ ರಕ್ಷಕ ದಳದ ಇಲಾಖೆಯ ರೂವಾರಿಗಳು, ಜಿಲ್ಲಾ ಕಮಾಂಡೆಂಟ್ ಸಾಹೇಬರೇ, ಬಡಿಗೇರ್ ಸಾಹೇಬರೇ ಮತ್ತು ಸ್ನೇಹಿತರಾದ LRF ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಮೌನಿ ಶಕ್ತಿನಗರ ಸಾಹೇಬರೇ, ನಾರಾಯಣಪುರ ಜಲಾಶಯದ ಮೇಲ್ವಿಚಾರಕರಾದ ಬಾಲಚಂದ್ರ ಅಭಿಯಂತರರವರೇ, ಉಪನ್ಯಾಸಕರಾದ ಕಕ್ಕೇರಿಯ PO ಕಾಲೇಜಿನ ಉಪನ್ಯಾಸಕರಾದ ಪೂಜ್ಯನೀಯ ಕಾಶಿನಾಥ್ ಮಠಪತಿ ಅವರೇ, ಗೃಹ ರಕ್ಷಕ ದಳದ ಎಲ್ಲ ನನ್ನ ಸ್ನೇಹಿತ ಬಂಧುಗಳೇ, ಹುಣಸಗಿ ಘಟಕದ ಸ್ನೇಹಿತರಾದ ಆಶಿಕರವರೇ ಮತ್ತು ಎಲ್ಲ NGOsಗಳೇ, ಈ ಒಂದು ಸುಂದರ ಸಮಾರಂಭ ಸೋಲಗಿತ್ತಿ ನರಸಮ್ಮನವರ 106ನೇ ಜಯಂತ್ಯೋತ್ಸವದ ನಿಮಿತ್ತವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ತುಂಬ ಸಂತೋಷದಾಯಕವಾಗಿರುತ್ತದೆ. ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲರಿಗೂ ಈ ಶುಭ ಮುಂಜಾನೆಯ ನಮಸ್ಕಾರಗಳು. ವೇದಿಕೆ ಮೇಲೆ ಆಶೀರ್ವದಿಸತಕ್ಕಂಥ ಹಿರಿಯರು ಮತ್ತು ಹಿರಿಯ ನ್ಯಾಯವಾದಿಗಳು ಮತ್ತು ಸುರಪುರದ ಕಂಪ್ನಿ ಕಮಾಂಡರ್ತಕ್ಕಂಥ ಶ್ರೀ ಯಲ್ಲಪ್ಪ ಸರ್ ಅವರೇ, ಮತ್ತು ಈ ಒಂದು ತಮಗೆ ಸಹ ವಿಸ್ತಾರವಾಗಿ ನಮ್ಮ ಇಲಾಖೆಯ ಬಗ್ಗೆ ಜ್ಞಾನವನ್ನು ಉಣಬಡಿಸ್ತಕ್ಕಂಥ ಮಾನ್ಯ ಬಚ್ಚರ್ ಸರ್ ಅವರು ಮತ್ತು ರಾಯಚೂರಿನ ಘಟಕಾಧಿಕಾರಿಗಳಂಥ ಮೋಹನವರೇ ಮತ್ತು ನಾರಾಯಣಪುರ ಡ್ಯಾಮ್ದ ಉಸ್ತುವಾರಿಯನ್ನು ವಹಿಸತಕ್ಕಂಥ ಮತ್ತು ಅದರನ್ನು ಆಗುಗಳನ್ನು ನೋಡ್ತಕ್ಕಂಥ ಬಾಲಚಂದ್ರ ಸರ್ ಅವರೇ ಮತ್ತು ಹುಣಸಗಿ ಘಟಕಾಧಿಕಾರಿಗಳೇ ಮತ್ತು ನನ್ನೆಲ್ಲ ಆತ್ಮೀಯ ಗೃಹ ರಕ್ಷಕರೇ, ತಮ್ಮೆಲ್ಲರಿಗೂ
106ನೇ ಜನ್ಮದಿನದ ಅಂಗವಾಗಿ ತಾವೆಲ್ಲರೂ ನೆರೆದಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮಾನ್ಯ ಜಿಲ್ಲಾ ಕಮಾಂಡೆಂಟ್ ಸಾಹೇಬರಾಗಿರುವಂತಹ ಯರಣ್ಣ ಬಡಿಕೆದವರಿಗೂ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಂಘಟನಾಧಿಕಾರಿಗಳು ಮೌನುದ್ದೀನ್ ಸರ್ ಅವರಿಗೂ, ಕಲ್ಯಾಣ ಕರ್ನಾಟಕದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಸುರ್ಪುರದ ನಿವೃತ್ತ ಘಟಕಾಧಿಕಾರಿಗಳು ಯಲ್ಲಪ್ಪ ಹುಲ್ಕಲ್ ಸರ್ ಅವರಿಗೂ, ಶಾಖಾಧಿಕಾರಿಗಳು ಆಗಿರುವಂತಹ ನಾರಾಯಣಪುರ ಡ್ಯಾಮದ ವಿಸ್ತರಣಾಧಿಕಾರಿಗಳು ಬಾಲಚಂದ್ರ ಚವ್ಹಾಣ್ ಅವರಿಗೂ, ಹಾಗೂ ಹುಣಸಗಿಯ ಸಮಸ್ತ ಗೃಹ ರಕ್ಷಕ ದಳದ ಘಟಕಾಧಿಕಾರಿಗಳಾಗಿರುವಂಥ ಆಶಿಫ್ ಸರ್ ಅವರಿಗೂ ಶರಣು ಶರಣಾರ್ಥಿಗಳನ್ನು ತಿಳಿಸ್ತಾ, ಈ ಬೆಳಗ್ಗೆ ಸುಮ್ಮನೆ ಬಂದಿದ್ದೆ, ಸುಮ್ಮನೆ ಹೋಗಬಾರ್ದು ಅಂತ ತಿಳ್ಕೊಂಡು ಒಂದು ಎರಡು ಮಾತಾಡ್ತೀನಿ ಅಷ್ಟೇ. ಸುಮ್ಮನೆ ಬಂದಿದ್ದೆ, ಎಲ್ಲರೂ ಸುಮ್ಮನೆ ಬರ್ತಾರೆ ಇಲ್ಲಿಗೆ ತಿರುಗಾಡಕ್ಕೆ ವಾಕಿಂಗ್ಗೆ, ನಾನು ಸುಮ್ಮನೆ ಬಂದಿದ್ದೆ. ಆದರೆ ಗೃಹ ರಕ್ಷಕ ಸರ್ ಹಿಂಗೇನೋ ಒಂದು ಕಾರ್ಯಕ್ರಮಕ್ಕೆ ಬರ್ಬೇಕು ಭಾಳ ದಿವಸದಿಂದ ಹೇಳ್ತಿದ್ದೆ ನಾವು. ಆದರೆ ಇಲ್ಲಿ ನಾ ಮಾತಾಡೋದು ಯಾಕೋ ಗೌಣ ಅಂತ ಅನ್ನಿಸ್ತದೆ. ಯಾಕಂತಂದರೆ ಇಲ್ಲಿ ಮೈನುದ್ದೀನ್ ಸಾಹೇಬರು ಇರ್ಬೋದು ಅಥವಾ ಯಲ್ಲಪ್ಪ ಸರ್ ಇರ್ಬೋದು, ಅವರು ಅನುಭವ ಇದ್ದಲ್ಲಿ ಅಮೃತತ್ವ ಇದೆ, ಅವರು ಇದರಲ್ಲಿ ಸೇವೆ ಸಲ್ಲಿಸಿದ್ದಾರೆ, ಇದರ ನೋವುಗಳಿಗೆ ಗೊತ್ತವೆ, ಆ ನಂತರ ಸ್ಪಂದನೆ ಮಾಡಿದರೆ 35 ವರ್ಷಗಳವರೆಗಿನ ಸಹಿತ ಈ ಹೋಮ್ಗಾರ್ಡ್ನಲ್ಲಿ ವೃತ್ತಿ ಮಾಡಿ ಕನಸು ಮನಸ್ಸುಗಳ ಮೇಲೋಗರದ ಆನಂದದ ಅನುಭೂತಿಯಲ್ಲಿ ತುಂಬಿ ತಮ್ಮ ಅಂತರಂಗದ ಅನುಭವದ ಮಾತುಗಳನ್ನು ಹೇಳಿ ತಮ್ಮನ್ನೆಲ್ಲರೂ ವಿಜೃಂಭಿಸಿದ್ದಾರೆ. ಅದಕ್ಕಾಗಿ ನನ್ನ ಮಾತುಗಳು ಯಾವತ್ತೂ ರುಚಿ ಅನಿಸೋದಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಆದರೂ ಸಹಿತ ಇಲ್ಲಿ ಒಂದೆರಡು ಮಾತಾಡ್ತಾನೆ. ಅವರು ರಾಜ್ಯದ ಅಧ್ಯಕ್ಷರ ತಾಯಿ, ಆ ಫೋಟೋ ನೋಡಿದ್ರೆ ನನ್ನ ಫೋಟೋನು ಗೊತ್ತಿಲ್ಲ ಆ್ಯಕ್ಚುಲಿ. ನಾನು ಇಯರ್ ಫೋಟೋ ಅಂದ್ಗಡೆ ಆಸೆ ಕೇಳಿದೆ ಹಿಂಗೆ ಮತ್ತು ಅವ್ರು ಸರ್ ಎಲ್ಲ ಹೇಳಿದ್ರು, ಸರ್ ಹಿಂಗೆ ಅಂತ ಹೇಳಿದ್ರು. ಅವರಲ್ಲೇ ಕಲ್ತಿದೆ ನಾನು. ಇದ್ರ ವಿಷಯ ಇಷ್ಟೇ, ಸೂಲ್ಗಿತ್ತಿ ನರಸಮ್ಮ ಅನ್ನುವಂಥದ್ದು ನಿಮ್ಮ ಗೃಹ ರಕ್ಷಕ ದಳದ ರಾಜ್ಯಾಧ್ಯಕ್ಷರ ತಾಯಿ. ಅವರನ್ನು ಗುರುತಿಸಲಿಕ್ಕೆ ನೀವೆಲ್ಲರೂ ವಿಜೃಂಭಣೆ ಮಾಡ್ತಾರೆ. ಅವರಿಗೆ ಭಾರತ ದೇಶನೂ ಸಹಿತ ಏನು ಮಾಡಿದೆ, ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟದ. ಇಲ್ಲಿ ನಾನು ಅವರು ಅಜ್ಜಿಯಿಂದ ಹೋಗ್ತಿದ್ರು. ಅವಾಗ ಅಜ್ಜಿಯಿಂದ ಹೋದಾಗ ಕೆಲವೊಂದು ಊರುಗಳಲ್ಲಿ ಬೈಕ್ಗಳು ಇರೋದಿಲ್ಲ, ಏನಿಲ್ಲ, ಬಂಡಿಗಳಲ್ಲಿ ಹತ್ತಿ ಹೋಗಿ ಬಾಣುವಂತಿಯವರಿಗೆ ಸುಲ್ಗಿತ್ತಿ ತಾಯಿ ಅವರ ಅಜ್ಜಿಯವರು ಬಾಣುವಂತೆ ಮಾಡ್ತಿದ್ರು. ಅವರಿಂದ ಇದಕ್ಕೆಂದರೆ ಮನೆಯಲ್ಲಿ ಒಬ್ಬಳು ಆಗ್ತಾಳೆ ಅಂತೇಳಿ ಕೇಸಿ ಮೊಮ್ಮಗಳನ್ನ ಕರ್ಕೊಂಡು ಹೋಗ್ತಿದ್ರು. ಈ ಸುಲ್ಗಿತ್ತಿ ನರಸಮ್ಮನವ್ರನ್ನ ಕರ್ಕೊಂಡು ಹೋದಾಗ ಅಜ್ಜಿ ಅವರು ಮಾಡ್ತಿರುವ ಪ್ರತಿಯೊಂದು ಗಮನಿಸ್ತಿದ್ಲು. ಒಳಗಡೆ ಯಾರನ್ನೂ ಬಿಡ್ತಾ ಇದ್ದಿದ್ದಿಲ್ಲ, ಯಾರು ಹೊರಗಡೆ ಮನೆಯವ್ರನ್ನೇ ಬಿಡ್ತಾ ಇದ್ದಿಲ್ಲ. ಆದರೂ ಮಗಳು ಮೊಮ್ಮಗಳು ಮತ್ತೆ ಅಳ್ತಾಳೆ ಅಂತೇಳಿ ಒಳಗೆ ಕರ್ಕೊಂತಿದ್ರು ಅವರು. ಆ ಅಜ್ಜಿ ಆ ಥರ ಪ್ರತಿಯೊಂದು ಬಾಣತೆಯನ್ನು ನೋಡಿ ಅವರು 17 ವರ್ಷಕ್ಕೆ ಅವರು ಮೊದಲೇ ಬಾರಿ ಏರಿಗೆ ಮಾಡಿಸ್ತಾರೆ. ಅವ್ರ ಅಜ್ಜಿ ತೀರ್ಕೊಂತಾರೆ. ಅವ್ರ ಅಜ್ಜಿ ಆದಮೇಲೆ ತೀರ್ಕೊಂಡ್ಮೇಲೆ ಈ ಸುಲ್ಗಿತ್ತಿ ನರಸಮ್ಮನವರು ಅವರು ರಿಲೇಷನ್ದಲ್ಲಿ ಒಂದು ಯಾರೂ ಸಿಗೋದಿಲ್ಲ ಸುಲ್ಗಿತ್ತಿ. ಆ ಟೈಮಲ್ಲಿ ಇವರು ಫಸ್ಟ್ ಟೈಮ್ ಹೆರಿಗೆ ಮಾಡಿಸ್ತಾರೆ. ಸಕ್ಸಸ್ ಆಗುತ್ತೆ, ನಾರ್ಮಲ್ ಆಗಿ ಡೆಲಿವರಿ ಮಾಡ್ತಾರೆ ಅವರು. ಆ ಕಾಲದಲ್ಲಿ ಆಸ್ಪತ್ರೆಗಳು ಇದ್ದಿದ್ದಿಲ್ಲ, ಎಲ್ಲ ಆಯುರ್ವೇದಿಕಗಳು ಎಲ್ಲ ಅಲ್ಲೆಲ್ಲೇ ಇದ್ದು. ಅಜ್ಜಿಗೂ ಆಯುರ್ವೇದಿಕಲ್ಲಿ ಭಾಳ ಆಸಕ್ತಿ ಇದ್ದರು, ಅದರೊಳಗೆಲ್ಲ ಅವ್ರಿಗೂ ತಿಳಿದಿತ್ತು. ಹಾಗಾಗಿ ಅಜ್ಜಿಯವರು ಕನಿಷ್ಠ 15,000 ಎರೆಗಳು ಮಾಡ್ತಾರೆ. ಟೋಟಲ್ 15,000, ಇನ್ನೂ ಹೆಚ್ಚಿನೇ ಮಾಡಿರ್ಬೋದು, ಅಂದಾಜಾಗಿ 15,000 ಎರೆಗಳು ಮಾಡ್ತಾರೆ ಅವರು. ಅಜ್ಜಿಯವ್ರದ್ದು ಹೇಗಿತ್ತಂದರೆ, ಅವ್ರಿಗೂ ದೇವರಿಗೆ ವರ ಕೊಟ್ಟಿದ್ರಂದರೆ, ಅಜ್ಜಿಯವರು ಹೊಟ್ಟೆ ಮೇಲೆ ಕೈ ಇಟ್ಟರೆ ಗಂಡು ಹೆಣ್ಣು ಅಂತ ಹೇಳ್ತಿದ್ರು. ಆ ರೀತಿ ಒಂದು ಶಕ್ತಿ ಇತ್ತು. ಯಾಕೆಂದರೆ ಅವರ ಅಜ್ಜಿಯಿಂದನೇ ಕಲ್ಕೊಂಡ ಒಂದು ಸುಲ್ಗಿತ್ತಿ